ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಮತಾಯಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತಿಪಟೂರು. ಟುಡೇ ಲೆಟ್ us discuss about inflation. What is inflation in economics? ಹಣದುಬ್ಬರ ಅಂದರೆ ಏನು, ಅರ್ಥಶಾಸ್ತ್ರ ಕೋಟದ ಬಗ್ಗೆ ಏನು ಸಂಬಂಧ ಅಂತ ನಾವು ನೋಡಿದಾಗ ಇಲ್ಲಿ ಬೆಲೆ ಏರಿಕೆಯು ಬಹುತೇಕ ರಾಷ್ಟ್ರಗಳನ್ನು ಬಾಧಿಸುತ್ತಿರುವಂತಹ ಒಂದು ಸಾರ್ವತ್ರಿಕ ಸಮಸ್ಯೆ. ಹಣದುಬ್ಬರ ಅಥವಾ ಹಣದ ಪೂರೈಕೆಯ ಹೆಚ್ಚಳ ಸರಕುಗಳ ಮತ್ತು ಸೇವೆಗಳ ಬೆಲೆ ಏರಿಕೆಗೆ ಒಂದು ಅತಿ ಮುಖ್ಯವಾದಂತಹ ಕಾರಣ ಆಗಿರುತ್ತೆ. ಹಣದುಬ್ಬರವಾದಾಗ ಬೆಲೆ ಏರಿಕೆ ಸಂಭವಿಸಿಯೇ ತೀರುತ್ತದೆ ಎಂಬುದಾಗುತ್ತದೆ. ಬೆಲೆ ಏರಿಕೆ ಬಹುತೇಕ ರಾಷ್ಟ್ರಗಳಲ್ಲಿ ಬಾಧಿಸಿರುವಂತಹ ಒಂದು ಸಾರ್ವತ್ರಿಕವಾದಂತಹ ಸಮಸ್ಯೆ ಅನ್ನುವಂಥದ್ದು. ಇದು ಹಣದುಬ್ಬರ ಅಥವಾ ಹಣದ ಪೂರೈಕೆಯ ಹೆಚ್ಚಳ ಸರಕು ಸೇವೆಗಳ ಬೆಲೆ ಏರಿಕೆಗೆ ಪ್ರಮುಖವಾಗಿ ಕಾರಣ ಆಗುತ್ತೆ. ಹಣದುಬ್ಬರವಾದಾಗ ಬೆಲೆ ಏರಿಕೆ ಸಂಭವಿಸಿಯೇ ತೀರುತ್ತದೆ ಎಂಬುದು ಖಚಿತ. ಹಾಗಾಗಿ ಹಣದುಬ್ಬರವು ಆಧುನಿಕ ಆರ್ಥಿಕ ಜಗತ್ತಿನ ಪ್ರಮುಖ ವಿದ್ಯಮಾನವಾಗಿದೆ. ಹೆಸರೇ ಸೂಚಿಸುವಂತೆ ಹಣದ ಪ್ರಮಾಣವು ಅಧಿಕಗೊಳ್ಳುವಂತಹ ಸ್ಥಿತಿಯೇ ಏನೋ ಹಣದುಬ್ಬರ ಆಗಿರುತ್ತೆ. ಹಣದ ಪ್ರಮಾಣವು ಅಧಿಕಗೊಳ್ಳುವಂತಹ ಸ್ಥಿತಿಯೇ ಹಣದುಬ್ಬರ ಆಗಿರುತ್ತೆ. ಅರ್ಥವ್ಯವಸ್ಥೆಯಲ್ಲಿ ಹಣದ ಪ್ರಮಾಣ ಮತ್ತು ಅದರ ಚಲಾವಣೆಯ ವೇಗದ ಹೆಚ್ಚಳದ ಪರಿಣಾಮವಾಗಿ ಬೆಲೆ ಏರಿಕೆ ಸಂಭವಿಸುತ್ತದೆ. ಆದ್ದರಿಂದ ಬೆಲೆಗಳು ತೀವ್ರವಾಗಿ ಏರುತ್ತಿರುವ ಸ್ಥಿತಿಯನ್ನು ಹಣದುಬ್ಬರ ಎಂದು ಪರಿಗಣಿಸಲಾಗುತ್ತೆ. ಅಂದರೆ ಬೆಲೆಗಳು ನಿರಂತರವಾಗಿ ಏರುತ್ತಿರುವಂತಹ ಒಂದು ಪರಿಸ್ಥಿತಿ. ಈ ಹಣದುಬ್ಬರ ಅಥವಾ ಬೆಲೆ ಏರಿಕೆ ಅರ್ಥವ್ಯವಸ್ಥೆಯಲ್ಲಿ ಮತ್ತು ವಿವಿಧ ಜನವರ್ಗಗಳ ಮೇಲೆ ಗಾಢವಾದ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಈ ಹಣದುಬ್ಬರ ಅಂದರೆ ಏನು ಹಾಗಾದರೆ ಅಂತ ಅಂದಾಗ ನಾವು ಇಲ್ಲಿ ಪ್ರಮುಖವಾಗಿ ಹಣದುಬ್ಬರದ ಬಗ್ಗೆ ನಾವು ತಿಳಿದಾಗ ವಾಟ್ ಈಸ್ ಎಕನಾಮಿಕ್ಸ್, ವಾಟ್ ಈಸ್ ಇನ್ಫ್ಲೇಷನ್ ಇನ್ ಎಕನಾಮಿಕ್ಸ್. Inflation in economics is defined as the persistent increase in the price level of goods and services and decline of purchasing power in an economy over a period of time. If the rise in price exceeds the rise in output, the situation is called inflationary situation. Inflation can take place due to various reasons. One of the major reasons is rapid increase in money supply, which leads to a decrease in interest rate. ಇಲ್ಲಿ ಹಣದುಬ್ಬರ ಅಂದರೆ ಏನು ಅಂದರೆ ಅರ್ಥಶಾಸ್ತ್ರದ ಭಾಷೆಯಲ್ಲಿ ನೋಡೋದಾದರೆ ಇನ್ಫ್ಲೇಷನ್ ಇನ್ ಎಕನಾಮಿಕ್ಸ್ ಇಸ್ ಡಿಫೈನ್ಡ್ ಎಸ್ ದ ಪರ್ಸಿಸ್ಟೆಂಟ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಲೆವೆಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಆರ್ಥಿಕ ವ್ಯವಸ್ಥೆಯಲ್ಲಿ ಸರಕು ಸೇವೆಗಳ ಬೆಲೆಗಳು ಹೆಚ್ಚಳ ಆಗುವಂಥದ್ದನ್ನು ನಾವು ಇಲ್ಲಿ ಏನಂತ ಕರಿತೀವಿ. ಮತ್ತು ಡಿಕ್ಲೈನ್ ಆಫ್ ಪರ್ಚೇಸಿಂಗ್ ಪವರ್, ಸರಕು ಸೇವೆಗಳ ಬೆಲೆಗಳು ವಿಪರೀತವಾಗಿ ಹೆಚ್ಚಾಗುತ್ತೆ, ಆದರೆ ಅದೇ ವೇಳೆಯಲ್ಲಿ ಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಸರಕು ಸೇವೆಗಳ ಬೆಲೆಗಳು ನಿರಂತರವಾಗಿ ಏರುತ್ತಿದ್ದು ಬೆಲೆಗಳು ಇಳಿಯುತ್ತಿರುವಂತಹ ಅಥವಾ ಕೊಳ್ಳುವ ಶಕ್ತಿ ಕಡಿಮೆಯಾಗುತ್ತಿರುವಂತಹ ಒಂದು ಸ್ಥಿತಿಯನ್ನು ಏನಂತ ಕರಿತೀವಿ ನಾವು ಹಣದುಬ್ಬರ. ಇಫ್ ದ ರೈಸ್ ಇನ್ ಪ್ರೈಸ್ ಎಕ್ಸೀಡ್ಸ್ ದ ರೈಸ್ ಇನ್ ಔಟ್ಪುಟ್, ಯಾವಾಗ ಬೆಲೆಗಳು ಹೆಚ್ಚಾಗುತ್ತೋ ಆಗ ಉತ್ಪನ್ನವೂ ಸಹ ಹೆಚ್ಚಾಗುತ್ತೆ. ದ ಸಿಚುವೇಶನ್ ಇಸ್ ಕಾಲ್ಡ್ ಇನ್ಫ್ಲೇಷನರಿ ಸಿಚುವೇಶನ್. ಈ ಒಂದು ಸ್ಥಿತಿಯನ್ನು ನಾವೇಂತ ಕರಿತೀವಿ ಅಂದರೆ ಹಣದುಬ್ಬರದ ಒಂದು ಸಂದರ್ಭ ಅಂತ ಕರಿತೀವಿ. ಇನ್ಫ್ಲೇಷನ್ ಕ್ಯಾನ್ ಟೇಕ್ ಪ್ಲೇಸ್ ಡ್ಯೂ ಟು ವೇರಿಯಸ್ ರೀಸನ್. ಈ ಒಂದು ಹಣದುಬ್ಬರ ಅನ್ನುವಂಥದ್ದು ಸಾಮಾನ್ಯವಾದಂಥ ಒಂದು ಅಂದರೆ ಯಥಾಸ್ಥಿತಿಯಲ್ಲಿ ಇದ್ದಾಗ ಯಥಾಸ್ಥಿತಿಯಲ್ಲಿ ಮುಂದುವರಿಯೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಒನ್ ಆಫ್ ದ ಮೇಜರ್ ರೀಸನ್ ಇಸ್ ಎ ರ್ಯಾಪಿಡ್ ಇನ್ಕ್ರೀಸ್ ಇನ್ ಮನಿ ಸಪ್ಲೈ. ಯಾಕಪ್ಪ ಈ ಒಂದು ಹಣದುಬ್ಬರ ಅನ್ನುವಂಥದ್ದು ಯಥಾಸ್ಥಿತಿಯಲ್ಲಿ ಮುಂದುವರಿತಾ ಇರುತ್ತೆ, ಇದಕ್ಕೆ ಕಾರಣ ಏನು, ಯಾಕೆ ಈ ಒಂದು ಹಣದುಬ್ಬರ ಸೃಷ್ಟಿಯಾಗುತ್ತೆ ಅಂತ ಕಾರಣ ಅತ್ಯಂತ ಬಹಳ ಪ್ರಮುಖವಾದಂತಹ ಕಾರಣ ಏನಪ್ಪ ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಎನ್ನುವಂಥದ್ದು ಹೆಚ್ಚಳ ಆಗುವಂಥದ್ದು. ಅಂದರೆ ಮನಿ ಸಪ್ಲೈ ವಿಚ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಮನಿ ಸಪ್ಲೈ ವಿಚ್ ಲೀಡ್ಸ್ ಟು ಎ ಡಿಕ್ರೀಸ್ ಇನ್ ಇಂಟರೆಸ್ಟ್ ರೇಟ್. ಹಣದ ಪೂರೈಕೆ ಹೆಚ್ಚಳ ಆಗುತ್ತೆ, ಆದರೆ ಹಣದ ಬಡ್ಡಿಯ ದರ ಅಂದರೆ ಬಡ್ಡಿಯ ದರ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಈ ಒಂದು ಕಾರಣದಿಂದಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದುಬ್ಬರ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು. ಇನ್ಫ್ಲೇಷನ್ ಇನ್ ಎಕನಾಮಿಕ್ಸ್ ಡೆಫಿನೇಷನ್. ಇಲ್ಲಿ ಹಲವಾರು ಅರ್ಥಶಾಸ್ತ್ರಜ್ಞರು ತಮ್ಮ ವ್ಯಾಖ್ಯಾನಗಳನ್ನು ಹೇಳಿದ್ದಾರೆ ಇನ್ಫ್ಲೇಷನ್ ಬಗ್ಗೆ. Some of the important inflation in economics definition are: inflation is a rise in the general level of prices. Inflation is a rise in the general level of prices. ಸಾಮಾನ್ಯ ಬೆಲೆಗಳ ಹೆಚ್ಚಳ ಆಗುವಂಥದ್ದನ್ನು ಹಣದುಬ್ಬರ. ಸಾಮಾನ್ಯ ಬೆಲೆಗಳು ಏನಿದೋ ಈ ಎಲ್ಲ ಬೆಲೆಗಳು ಸಹ ದುಬಾರಿ ಆಗುವಂಥದ್ದು, ಹೆಚ್ಚಳ ಆಗುವಂಥದ್ದೇ ಹಣದುಬ್ಬರ ಅನ್ನುವಂಥದ್ದು ಸ್ಯಾಮ್ಯುಯಲ್ಸನ್ ನಾರ್ದೂಸ್ ರವರ ಅಭಿಪ್ರಾಯ. ಇದು ಅವರ ವ್ಯಾಖ್ಯಾನ. ಅಂದರೆ ಏನು ಸರಕಿನ ಬೆಲೆಗಳಿದ್ವು ಅವು ನಿರಂತರವಾಗಿ ವಿಪರೀತವಾಗಿ ಹೆಚ್ಚಾಗುವಂತಹ ಒಂದು ಸ್ಥಿತಿಯನ್ನು ಇವರು ಅಂತ ಕರೀತಾರೆ ಹಣದುಬ್ಬರ ಅಂತ ಕರೀತಾರೆ.
ಹಾಗೆ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞ ಕೋಲ್ಬರ್ನ್ ಅನ್ನೋನು ಹೇಳ್ತಾನೆ, ಇನ್ಫ್ಲೇಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಟೂ ಮಚ್ ಮನಿ ಚೇಸಿಂಗ್ ಟೂ ಫ್ಯೂ ಗುಡ್ಸ್. ಈ ಕೋಲ್ಬರ್ನ್ ಹೇಳ್ತಾ ಇದ್ದಾರೆ, ಅತ್ಯಂತ ಟೂ ಮಚ್ ಮನಿ ಚೇಸಿಂಗ್ ಟು ಫ್ಯೂ ಗುಡ್ಸ್, ಅತಿ ಹೆಚ್ಚಿನ ಹಣ ಕೆಲವೇ ಸರಕುಗಳನ್ನು ಬೆನ್ನಟ್ಟುವಂತಹ ಒಂದು ಪರಿಸ್ಥಿತಿಯನ್ನು ಕೋಲ್ಬರ್ನ್ ಅವರೇ ಅಂತ ಹೇಳ್ತಾರೆ ಹಣದುಬ್ಬರ. ಅತಿ ಹೆಚ್ಚಿನ ಪ್ರಮಾಣದ ಹಣವು ಅತಿ ಕಡಿಮೆ ಸರಕುಗಳನ್ನು ಬೆನ್ನಟ್ಟುವ ಸ್ಥಿತಿಯೇ ಹಣದುಬ್ಬರ. ಹಣ ನಮ್ಮ ಹತ್ರ ತುಂಬ ಇರುತ್ತೆ, ಆದರೆ ಅದರಿಂದ ಕೊಂಡುಕೊಳ್ಳುವಂತಹ ಒಂದು ಸಾಮರ್ಥ್ಯ, ಅಂದರೆ ಹಣಕ್ಕಿರುವಂತಹ ಮೌಲ್ಯ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಅದರ ಕೊಂಡುಕೊಳ್ಳುವ ಶಕ್ತಿ ಅಥವಾ ಪರ್ಚೇಸಿಂಗ್ ಪವರ್ ಸಹ ಕಡಿಮೆ ಇರುತ್ತೆ. ಹಾಗಾಗಿ ಕೆಲವೇ ಸರಕುಗಳನ್ನು ಬೆನ್ನಟ್ಟುವಂತಹ ಒಂದು ಸ್ಥಿತಿಯನ್ನು ನಾವು ಏನಂತ ಕರಿತೀವಿ, ಹಣದುಬ್ಬರ ಅಂತ ಕರಿತೀವಿ ಅನ್ನುವಂಥದ್ದು ಕೋಲ್ಬರ್ನ್ ಅವರ ಅಭಿಪ್ರಾಯ. ಇನ್ಫ್ಲೇಷನ್ ಇಸ್ ಆನ್ ಅಪ್ವರ್ಡ್ ಮೂವ್ಮೆಂಟ್ ಇನ್ ದ ಅವರೇಜ್ ಲೆವೆಲ್ ಆಫ್ ಪ್ರೈಸಸ್. ಇದು ಪರ್ಕಿನ್ ಅಂಡ್ ಬೇಡ್ ಅವರವರ ಅಭಿಪ್ರಾಯ. ಇನ್ಫ್ಲೇಷನ್ ಈಸ್ ಆನ್ ಅಪ್ವರ್ಡ್ ಮೂವ್ಮೆಂಟ್ ಇನ್ ಅವರೇಜ್ ಲೆವೆಲ್ ಆಫ್ ಪ್ರೈಸಸ್. ಇಟ್ಸ್ ಅಪೋಸಿಟ್ ಇಸ್ ಡಿಫ್ಲೇಷನ್, ಎ ಡೌನ್ವರ್ಡ್ ಮೂವ್ಮೆಂಟ್ ಇನ್ ದ ಅವರೇಜ್ ಲೆವೆಲ್ ಆಫ್ ಪ್ರೈಸಸ್. ದ ಬೌಂಡರಿ ಬಿಟ್ವೀನ್ ಇನ್ಫ್ಲೇಷನ್ ಆ್ಯಂಡ್ ಡಿಫ್ಲೇಷನ್ ಇಸ್ ಪ್ರೈಸ್ ಸ್ಟೆಬಿಲಿಟಿ. ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಪರ್ಕಿನ್ ಅನ್ನುವಂಥವ್ರು ಮತ್ತು ಬೇಡ್ ಅನ್ನುವಂಥವ್ರು ಹೇಳ್ತಾ ಇದ್ದಾರೆ, ಇನ್ಫ್ಲೇಷನ್ ಅನ್ನುವಂತಹದ್ದು ಏನು, ಒಂದು ಪ್ರಮುಖವಾದಂತಹ ಅಪ್ವರ್ಡ್ ಮೂವ್ಮೆಂಟ್, ಅಂದರೆ ಮುಂದುವರಿತಿರುವಂತಹ ಅಥವಾ ಮೇಲ್ಮಟ್ಟದಲ್ಲಿರುವಂತಹ ಒಂದು ಚಳುವಳಿ ಎನ್ನುವಂಥದ್ದು. ಅಂದರೆ ಇಲ್ಲಿ ಮೂವ್ಮೆಂಟ್ ಅಂದರೆ ಮುಂದುವರಿಯುವಂತಹ ಒಂದು ಸ್ಥಿತಿ ಅನ್ನುವಂಥದ್ದು. ಇನ್ ಆವರೇಜ್ ಲೆವೆಲ್ ಆಫ್ ಪ್ರೈಸಸ್, ಬೆಲೆಗಳ ನಿರಂತರ ಹೆಚ್ಚಳ, ಅಂದರೆ ಮೇಲ್ಮುಖವಾಗಿ ಚಲಿಸುವಂತಹದ್ದು, ಬೆಲೆಗಳು ನಿರಂತರವಾಗಿ ಮೇಲ್ಮುಖವಾಗಿ ಚಲಿಸುವಂತಹ ಒಂದು ಸ್ಥಿತಿಯನ್ನು ನಾವೇಂತ ಕರಿತೀವಿ, ಅಪ್ವರ್ಡ್ ಮೂವ್ಮೆಂಟ್, ಅಂದರೆ ಇನ್ಫ್ಲೇಷನ್, ಹಣದುಬ್ಬರ ಅಂತ ಕರಿತೀವಿ. ಅಪ್ವರ್ಡ್ ಮೂವ್ಮೆಂಟ್ ಇದು ಆವರೇಜ್ ಲೆವೆಲ್ ಆಫ್ ಪ್ರೈಸಸ್, ಅಂದರೆ ಬೆಲೆಗಳು ನಿರಂತರವಾಗಿ ಮೇಲ್ಮುಖವಾಗಿ ಚಲಿಸುವಂತಹದ್ದು. ಇಟ್ಸ್ ಅಪೋಸಿಟ್, ಇದಕ್ಕೆ ವಿರುದ್ಧವಾದಂಥದ್ದು ಯಾವುದಪ್ಪ, ಡಿಫ್ಲೇಷನ್, ಅಂದರೆ ಡೌನ್ವರ್ಡ್ ಮೂವ್ಮೆಂಟ್ ಇಂದ ಆವರೇಜ್ ಲೆವೆಲ್ ಆಫ್ ಪ್ರೈಸಸ್, ಬೆಲೆಗಳು ನಿರಂತರವಾಗಿ ಕಡಿಮೆ ಆಗ್ತಾ ಬರುವಂಥದ್ದನ್ನು ನಾವು ಕುಗ್ಗು ಪ್ರಸರಣ ಅಥವಾ ಆರ್ಥಿಕ ಮುಗ್ಗಟ್ಟು ಅಂತ ಕರಿತೀವಿ. ದ ಬೌಂಡರಿ ಬಿಟ್ವೀನ್ ಇನ್ಫ್ಲೇಷನ್ ಆ್ಯಂಡ್ ಡಿಫ್ಲೇಷನ್ ಇಸ್ ಪ್ರೈಸ್ ಸ್ಟೆಬಿಲಿಟಿ. ಇದೆರಡಕ್ಕೂ ಇರುವಂತಹ ಒಂದು ಪ್ರಮುಖವಾದಂತಹ ಬೌಂಡ್ರಿ ಯಾವುದಪ್ಪ ಅಂತಂದರೆ ಪ್ರೈಸ್ ಸ್ಟೆಬಿಲಿಟಿ, ಬೆಲೆಗಳ ಸ್ಥಿರತೆ. ಅಂದರೆ ಬೆಲೆಗಳಲ್ಲಿ ಸ್ಥಿರತೆ ಇಲ್ಲದಲೇ ಅದು ಹೆಚ್ಚು ಅಥವಾ ಕಡಿಮೆ ಆಗುವಂತಹ ಒಂದು ಸ್ಥಿತಿಯನ್ನು ಇವರು ಏನಂತ ಕರೀತಾರೆ, ಹಣದುಬ್ಬರ ಅಥವಾ ಆರ್ಥಿಕ ಮುಗ್ಗಟ್ಟಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಪರ್ಕಿನ್ ಮತ್ತು ಬೇಡ್ರವರ ಅಭಿಪ್ರಾಯ. ಹಾಗೆ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞ ಪೀಟರ್ಸನ್ ಹೇಳ್ತಾನೆ, ದ ವರ್ಡ್ ಇನ್ಫ್ಲೇಷನ್ ಇನ್ ದ ಬ್ರಾಡ್ಕಾಸ್ಟ್ ಪಾಸಿಬಲ್ ಸೆನ್ಸ್ ರೆಫರ್ಸ್ ಟು ಎನಿ ಇನ್ಕ್ರೀಸ್ ಇನ್ ದ ಜನರಲ್ ಪ್ರೈಸ್ ಲೆವೆಲ್ ವಿಚ್ ಈಸ್ ಸಸ್ಟೈನ್ಡ್ ಅಂಡ್ ನಾನ್ ಸೆಷನಲ್ ಇನ್ ಕ್ಯಾರೆಕ್ಟರ್ ಅಂತ. ದ ವರ್ಡ್ ಇನ್ಫ್ಲೇಷನ್ ಈಸ್ ಬ್ರಾಡ್ಕಾಸ್ಟ್ ಪಾಸಿಬಲ್ ಸೆನ್ಸ್ ರೆಫರ್ ಟು ಎನಿ ಇನ್ಕ್ರೀಸ್ ಇನ್ ಜನರಲ್ ಪ್ರೈಸ್ ಲೆವೆಲ್. ಸಾಮಾನ್ಯ ಬೆಲೆಯ ಮಟ್ಟಗಳಲ್ಲಿ ಯಾವುದೇ ಕಾರಣಕ್ಕೂ, ಅಂದರೆ ಯಾವುದೇ ಒಂದು ರೂಪದಲ್ಲಿ ಏನಾಗ್ತಾ ಇರುತ್ತೆ, ಹೆಚ್ಚಾಗ್ತಾ ಇರುವಂತಹ ಒಂದು ಸ್ಥಿತಿಯನ್ನು, ವಿಚ್ ಈಸ್ ಸಸ್ಟೈನ್ಡ್ ಅಂಡ್ ನಾನ್ ಸೀಸನಲ್ ಇನ್ ಕ್ಯಾರೆಕ್ಟರ್. ಆದರೆ ಯಾವುದೇ ಒಂದು ಸಮಯ ಅನ್ನುವಂತಹದ್ದಿಲ್ಲ ಇಲ್ಲಿ ಅದಕ್ಕೆ. ಹಾಗಾಗಿ ಇಲ್ಲಿ ನಿರಂತರವಾಗಿ ಒಂದು ಬೆಲೆಗಳೇನಾಗ್ತಾ ಇರ್ತವೆ, ಹೆಚ್ಚಾಗ್ತಾ ಇರುತ್ತವೆ. ಯಾವುದೇ ಸೀಸನ್ ಇರ್ಬೋದು ಅಥವಾ ಯಾವುದೇ ಒಂದು ಸಮಯ, ನಿರಂತರವಾಗಿ ಬೆಲೆಗಳು ಯಾವುದೇ ಒಂದು ಸೀಸನ್ನು ಲೆಕ್ಕಿಸದೆ ಬೆಲೆಗಳು ಹೆಚ್ಚಾಗುವಂತಹ ಒಂದು ಸ್ಥಿತಿಯನ್ನು ಪೀಟರ್ಸನ್ ರವರು ಹೇಳ್ತಾರೆ ಹಣದುಬ್ಬರ ಅಂತ. ಇನ್ಫ್ಲೇಷನ್ ಇಸ್ ಅನ್ ಇನ್ಕ್ರೀಸ್ ಇನ್ ದ ಕ್ವಾಂಟಿಟಿ ಆಫ್ ಮನಿ ಫಾಸ್ಟರ್ ದೆನ್ ರಿಯಲ್ ನ್ಯಾಷನಲ್ ಔಟ್ಪುಟ್ ಇಸ್ ಎಕ್ಸ್ಪ್ಯಾಂಡಿಂಗ್ ಅನ್ನುವಂಥದ್ದು ಜಾನ್ಸನ್ ಅವರ ಅಭಿಪ್ರಾಯ. ಜಾನ್ಸನ್ ಹೇಳ್ತಾರೆ ಹಣದುಬ್ಬರ ಅಂತಂದರೆ ಇನ್ಕ್ರೀಸ್ ಇನ್ ದ ಕ್ವಾಂಟಿಟಿ ಆಫ್ ಮನಿ, ಹಣದ ಪ್ರಮಾಣದ ಹೆಚ್ಚಳ, ಫಾಸ್ಟರ್ ದೆನ್ ರಿಯಲ್ ನ್ಯಾಷನಲ್ ಔಟ್ಪುಟ್, ಅದಕ್ಕೆ ನೈಜವಾದಂತಹ ರಾಷ್ಟ್ರೀಯ ಉತ್ಪನ್ನಕ್ಕಿಂತ ಅದರ ಹೆಚ್ಚಳಕ್ಕಿಂತ ಅದರ ವಿಸ್ತರಣೆಗಿಂತಲೂ ಸಹ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಅನ್ನುವಂಥದ್ದು ಹೆಚ್ಚಳ ಆದರೆ, ಅದರ ಪ್ರಮಾಣ ಹೆಚ್ಚಳ ಆದರೆ ಅದನ್ನು ಹಣದುಬ್ಬರ ಅಂತ ಕರೀತಾರೆ. ಯಾರು? ಜಾನ್ಸನ್ ರವರು. ಇಲ್ಲಿ ಸಾಮಾನ್ಯವಾಗಿ ಒಂದೇ ಸಮನೆ ಬೆಲೆಗಳು ಏರಿಕೆಯ ಸ್ಥಿತಿಗೆ ಅತಿ ಪ್ರಸರಣ ಅಥವಾ ಹಣದುಬ್ಬರ ಅಂತ ಕರಿತೀವಿ. ನಿರಂತರವಾಗಿ ಒಂದೇ ಸಮನೆ ಬೆಲೆಗಳು ಏರುತ್ತಿರುವಂತಹ ಒಂದು ಸ್ಥಿತಿ, ಅಂದರೆ ಹಣದ ಮೌಲ್ಯ ಇಳಿಯುತ್ತಿರುವ ಹಾಗೂ ಸರಕು ಸೇವೆಗಳ ಬೆಲೆಗಳು ಸತತವಾಗಿ ಏರುತ್ತಿರುವ ಸ್ಥಿತಿಯೇ ಅತಿ ಪ್ರಸರಣ. ಸರಕುಗಳ ಲಭ್ಯತೆಗೆ ಹೋಲಿಸಿದಾಗ ಹಣದ ಪೂರೈಕೆ ಹೆಚ್ಚಾಗಿರುವುದೇ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಆಗಿರುತ್ತೆ. ಹಣದ ಪೂರೈಕೆ ಮಿತಿಮೀರಿದ ಪ್ರಮಾಣದಲ್ಲಿರುವುದರಿಂದಾಗಿ ಇದಕ್ಕೆ ಹಣದುಬ್ಬರ ಅಥವಾ ಅತಿ ಪ್ರಸರಣ ಎಂಬ ಹೆಸರು ಬರುತ್ತೆ. ಅತಿ ಪ್ರಸರಣ ಆಧುನಿಕ ಹಣಕಾಸಿನ ಪ್ರಪಂಚದಲ್ಲಿ ಒಂದು ಮಹತ್ವದ ಘಟನೆ. ಹಣದುಬ್ಬರದ ಅರ್ಥವನ್ನು ಸರಿಯಾಗಿ ತಿಳಿಯಲು ಅದರ ಮೇಲಿರುವಂತಹ ಕೆಲವು ವ್ಯಾಖ್ಯಾನಗಳನ್ನು ಗಮನಿಸುವುದು ಸೂಕ್ತ ಅಂತ ಹೇಳ್ತಾರೆ. ಕೋಲ್ಬರ್ನ್ ಅನ್ನುವಂತಹ ಅರ್ಥಶಾಸ್ತ್ರಜ್ಞ ಹೇಳ್ತಾನೆ, ಅತಿ ಹೆಚ್ಚು ಪ್ರಮಾಣದ ಹಣ ಅತಿ ಕಡಿಮೆ ಸರಕುಗಳನ್ನು ಬೆನ್ನಟ್ಟುವಂತಹ ಒಂದು ಸ್ಥಿತಿ. ಈಗಾಗಲೇ ನಾನು ಅದನ್ನು ಹೇಳಿದ್ದೀನಿ. ಕೆಮರರ್ ಹೇಳ್ತಾನೆ, ಉದ್ಯಮದ ಭೌತಿಕ ಗಾತ್ರಕ್ಕೆ ಹೋಲಿಸಿದಂತೆ ಮಿತಿಮೀರಿದ ಪ್ರಮಾಣದ ಹಣದ ಅಸ್ತಿತ್ವವೇ ಹಣದುಬ್ಬರ. ಈಗ ಗ್ರೆಗೋರಿಯನ್ ಅವರು ಹೇಳ್ತಾನೆ, ಹಣದ ಪರಿಮಾಣದಲ್ಲಿ ಅಸಾಮಾನ್ಯ ಏರಿಕೆಯಾಗುವಿಕೆ, ಹಣದ ಪ್ರಮಾಣ ಕ್ವಾಂಟಿಟಿ
ಇದರಲ್ಲಿ ಅಸಾಮಾನ್ಯ ಏರಿಕೆಯಾಗುವಂತಹದ್ದೇ ಅತಿ ಪ್ರಸರಣ ಅನ್ನುವಂಥದ್ದು ಗ್ರೆಗರಿಯವರ ಅಭಿಪ್ರಾಯ. ಇನ್ನು ಮಿಲ್ಟನ್ ಫ್ರೀಡ್ಮನ್ ಹೇಳ್ತಾನೆ, ಹಣದ ಮೌಲ್ಯ ಇಳಿಯುತ್ತಿರುವಂತಹ ಪರಿಸ್ಥಿತಿ ಅಂದರೆ ಸರಕು ಸೇವೆಗಳ ಬೆಲೆಗಳು ಏರುತ್ತಿರುವಂತಹ ಪರಿಸ್ಥಿತಿಯೇ ಹಣದುಬ್ಬರ. ಹೀಗೆ ಸರಕುಗಳ ಲಭ್ಯತೆಗೆ ಹೋಲಿಸಿದಾಗ ಹಣದ ಪ್ರಮಾಣ ಹೆಚ್ಚಾಗಿರುವುದು ಅಥವಾ ಹಣದ ಪೂರೈಕೆ ಹೋಲಿಸಿದಾಗ ಸರಕುಗಳ ಲಭ್ಯತೆಯು ಅಲ್ಪವಾಗಿರುವುದೇ ಹಣದುಬ್ಬರಕ್ಕೆ ಕಾರಣ ಎಂಬ ಸಂಗತಿಯನ್ನು ನಾವಿಲ್ಲಿ ತಿಳ್ಕೊಂಡ್ವಿ ಈ ವ್ಯಾಖ್ಯಾನಗಳಿಂದ. ಹಾಗಾಗಿ ಎರಡು ಪ್ರಮುಖ ಹಣದುಬ್ಬರದಲ್ಲಿ 2 ರೂಪಗಳಿವೆ ಎಂದು ಜೆ.ಎಂ. ಕೇನ್ಸ್ ಅಭಿಪ್ರಾಯ ಪಡ್ತಾನೆ. ಜೆ.ಎಂ. ಕೇನ್ಸ್ ಹೇಳ್ತಾನೆ ಇಲ್ಲಿ ಪ್ರಮುಖವಾಗಿ ಹಣದುಬ್ಬರದಲ್ಲಿ 2 ರೂಪಗಳಿದ್ದಾವೆ ಅಂತ. ಈಗ ಕೇನ್ಸ್ನ ಒಪಿನಿಯನ್ ನೋಡೋಣ. ಕೇನ್ಸ್ ಒಪಿನಿಯನ್ ದಟ್ ದ ಸ್ಟೇಜ್ ಆಫ್ ಇನ್ಕ್ರೀಸಿಂಗ್ ಪ್ರೈಸ್ ವಿತ್ ಇನ್ಕ್ರೀಸಿಂಗ್ ಔಟ್ಪುಟ್. ಇನ್ಕ್ರೀಸಿಂಗ್ ಪ್ರೈಸ್ ಅಂದರೆ ಬೆಲೆಗಳ ಹೆಚ್ಚಳ, ವಿತ್ ಇನ್ಕ್ರೀಸಿಂಗ್ ಔಟ್ಪುಟ್ ಅಂದರೆ ಉತ್ಪನ್ನ, ಅಂಡ್ ಎಂಪ್ಲಾಯ್ಮೆಂಟ್ ಇನ್ ಡಿಸೈರಬಲ್ ಉದ್ಯೋಗದ ಕಡಿತ. Such a type of increasing price is called reflation or partial inflation, which helps the economy to move towards full employment condition. But increasing prices after full employment is bad, as there will not be any increase in the production of goods or increase in employment. Hence, in the Keynesian sense, inflation refers to a rise in the price level after full employment is reached. But in an underdeveloped country, ಕೇನ್ಸ್ರವರ ಪ್ರಕಾರ ಹಣದುಬ್ಬರ ಅಂದರೆ ಏನು ಅಂತಂದರೆ ಅವರು 2 ಅಂಶಗಳಿಗೋಸ್ಕರ ನಡೆಯುತ್ತೆ ಅಂತಾರೆ. ಒಂದು, ಉತ್ಪಾದನೆಯ ಹೆಚ್ಚಳದ ಜೊತೆಗೆ ಸಂಭವಿಸುವ ಬೆಲೆ ಏರಿಕೆ. ಇನ್ 2 stages, ಇನ್ಕ್ರೀಸಿಂಗ್ ಪ್ರೈಸ್ ವಿತ್ ಇನ್ಕ್ರೀಸಿಂಗ್ ಔಟ್ಪುಟ್. ಇನ್ಕ್ರೀಸಿಂಗ್ ಪ್ರೈಸ್ ವಿತ್ ಇನ್ಕ್ರೀಸಿಂಗ್ ಔಟ್ಪುಟ್ ಅಂದರೆ ಉತ್ಪಾದನೆಯ ಹೆಚ್ಚಳದ ಜೊತೆಗೆ ಸಂಭವಿಸುವಂತಹ ಬೆಲೆ ಏರಿಕೆ ಮತ್ತು ಉತ್ಪಾದನೆಯ ಹೆಚ್ಚಳವಿಲ್ಲದೆ ಸಂಭವಿಸುವ ಬೆಲೆ ಏರಿಕೆ. ಹಾಗಾಗಿ 2 ಅಂಶಗಳನ್ನು ಇವರು ಹೇಳ್ತಾ ಇದ್ದಾರೆ. ದೇಶದಲ್ಲಿ ಅರೆಬಳಕೆಯಾದ ಸಂಪನ್ಮೂಲಗಳು ಮತ್ತು ಅಪೂರ್ಣೋದ್ಯೋಗವಿರುವಾಗ ಹಣದ ಪೂರೈಕೆಯ ಹೆಚ್ಚಳವು ಉತ್ಪಾದನೆ, ಉದ್ಯೋಗ, ಬೇಡಿಕೆ, ಬೆಲೆಗಳು ಏರಿಕೆಗೆ ಕಾರಣ ಆಗುತ್ತೆ. ದೇಶದಲ್ಲಿ ಅರೆಬಳಕೆಯಾದಂತಹ ಅಂದರೆ ಇನ್ನೂ ಸಂಪನ್ಮೂಲಗಳನ್ನು ನಾವು ಸಂಪೂರ್ಣವಾಗಿ ಬಳಸಿಕೊಳ್ಳದಲ್ಲೇ ಇರುವಂತಹ ಸಂದರ್ಭದಲ್ಲಿ ಇರುವಾಗ ಅಂದರೆ ಪೂರ್ಣ ಉದ್ಯೋಗ ಇರೋದಿಲ್ಲ ಆಗ, ಏಕೆಂದರೆ ಸಂಪನ್ಮೂಲಗಳನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಬಳಸ್ಕೊಂಡಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಉದ್ಯೋಗ, ಬೇಡಿಕೆ, ಬೆಲೆಗಳು ಏರಿಕೆಗೆ ಕಾರಣ ಆಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಬೆಲೆ ಏರಿಕೆ ಅಪಾಯಕಾರಿಯಾಗಿರುವುದಿಲ್ಲ, ಏಕೆಂದರೆ ಬೆಲೆಗಳ ಜೊತೆಗೆ ಉತ್ಪಾದನೆ, ಉದ್ಯೋಗ ಅವಕಾಶಗಳು ಸಹ ಹೆಚ್ಚಾಗ್ತಿರ್ತವೆ. ಬೆಲೆ ಹೆಚ್ಚಾಗ್ತಾ ಇದ್ದರೆ ಉತ್ಪಾದನೆ ಹೆಚ್ಚಾಗ್ತಾ ಇರುತ್ತೆ, ಉದ್ಯೋಗ ಅವಕಾಶಗಳು ಸಹ ಹೆಚ್ಚಾಗ್ತಾ ಇರ್ತವೆ. ಆದರೆ ಸಂಪನ್ಮೂಲಗಳ ಪೂರ್ಣವಾಗಿ ಬಳಕೆಯಾಗಿ ಇರುವಂತಹ ಎಲ್ಲ ಸಂಪನ್ಮೂಲಗಳನ್ನು ನಾವು ಸಂಪೂರ್ಣವಾಗಿ ಬಳಸಿಕೊಂಡ ನಂತರ, ಪೂರ್ಣೋದ್ಯೋಗವು ಸ್ಥಾಪನೆಯಾದ ನಂತರ ಹಣದ ಪೂರೈಕೆ ಹೆಚ್ಚಳವು ತೀವ್ರ ಬೆಲೆ ಏರಿಕೆಗೆ ಅವಕಾಶ ನೀಡುವಂತಹ ಮೂಲಕ ಆತಂಕಕಾರಿ ವಾತಾವರಣವನ್ನು ಸೃಷ್ಟಿಸುತ್ತೆ. ಒಂದು ಪಕ್ಷ ಪೂರ್ಣೋದ್ಯೋಗ ಸಾಧನೆ ಆಗಿಬಿಟ್ರೆ, ಈ ಪೂರ್ಣೋದ್ಯೋಗ ಸಾಧನೆ ಆದ ನಂತರ ಏನಾದರೂ ಹಣದುಬ್ಬರ ಉಂಟಾದರೆ ಇದು ಆತಂಕಕಾರಿಯಾದಂತಹ ಒಂದು ಪರಿಣಾಮವನ್ನು ಸೃಷ್ಟಿಸುತ್ತೆ. ಏಕೆಂದರೆ ಉತ್ಪಾದನೆ ಜಡವಾಗಿರುತ್ತೆ ಆಗ. ಯಾಕೆಂದರೆ ಎಲ್ರಿಗೂ ಉದ್ಯೋಗ ಅವಕಾಶಗಳು ಸಿಗುತ್ತೆ, ಇನ್ನು ಉತ್ಪಾದನೆ ಮಾಡಲಿಕ್ಕೆ ಯಾರೂ ಜನನೇ ಇರೋದಿಲ್ಲ, ಇರುವ ಸಂಪನ್ಮೂಲಗಳೆಲ್ಲವನ್ನು ಬಳಸ್ಕೊಂಡಿರ್ತಾರೆ. ಹಾಗಾಗಿ ಉತ್ಪಾದನೆ ಇನ್ನೆಲ್ಲಿಂದ ಆಗಬೇಕು? ಹಾಗಾಗಿ ಉತ್ಪಾದನೆ ಜಡವಾಗುತ್ತೆ, ಆದರೆ ಬೆಲೆಗಳು ಮಾತ್ರ ಹೆಚ್ಚಾಗ್ತಲೇ ಇರ್ತವೆ. ಆದ್ದರಿಂದ ಮಿತಿಮೀರಿದ ಪ್ರಮಾಣದ ಹಣವು ಅತಿ ಕಡಿಮೆ ಸರಕುಗಳನ್ನು ಬೆನ್ನಟ್ಟುವ ಸ್ಥಿತಿ ಉದ್ಭವಿಸುತ್ತದೆ. ಸರಕುಗಳು ಮಾತ್ರ ಹೆಚ್ಚಾಗಿರ್ತವೆ, ಅಂದರೆ ಕಡಿಮೆ ಸರಕುಗಳನ್ನು ಬೆನ್ನಟ್ಟುವಂತಹ ಸ್ಥಿತಿ. ಉತ್ಪಾದನೆ ಆಗ್ತಾ ಇರೋದಿಲ್ಲ, ಬಟ್ ಹಣ ಜಾಸ್ತಿ ಇರುತ್ತೆ. ಅತಿ ಹೆಚ್ಚಿನ ಹಣವು ಕಡಿಮೆ ಸರಕುಗಳನ್ನು ಬೆನ್ನಟ್ಟುವ ಒಂದು ಸ್ಥಿತಿ ಅಂತ ಹೇಳ್ತಾನೆ. ಉತ್ಪಾದನೆ ಮತ್ತು ಉದ್ಯೋಗದ ಮಟ್ಟ ಸ್ಥಗಿತವಾಗಿರುವಾಗ ಹಣದುಬ್ಬರವು ಆರ್ಥಿಕ ಪ್ರಗತಿಗೆ ಅಥವಾ ಸ್ಥಿಮಿತತೆಗೆ ಅಪಾಯಕಾರಿಯಾಗಿರುತ್ತದೆ. ಇದಕ್ಕೆ ವಿಚಾರಧಾರೆ ಅಂದರೆ, ಬಟ್ ಇನ್ ಅಂಡರ್ ಡೆವಲಪ್ಡ್ ಕಂಟ್ರಿ ದ ಟರ್ಮ್ ಇನ್ಫ್ಲೇಷನ್ ಕೆನಾಟ್ ಬಿ ಯೂಸ್ಡ್ ದ Keynesian sense. ಎ ಕಂಟ್ರಿ ಅಡ್ವಾನ್ಸಿಂಗ್ ಟುವರ್ಡ್ಸ್ ಫುಲ್ ಎಂಪ್ಲಾಯ್ಮೆಂಟ್ ಕಂಡೀಷನ್ ಮೇ ಶೋ ಸೈನ್ಸ್ ಆಫ್ ಇನ್ಫ್ಲೇಷನ್. ಅಂದರೆ ಪೂರ್ಣೋದ್ಯೋಗ ಆದ ನಂತರ ಏನಾದರೂ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದುಬ್ಬರ ಉಂಟಾದರೆ ಇದು ನಮಗೆ ತೊಂದರೆಯನ್ನು ತಂದುಕೊಡುತ್ತೆ. ದಿಸ್ ಡಸ್ ನಾಟ್ ಮೀನ್ ದಟ್ ಕಂಟ್ರೀಸ್ ಹ್ಯಾವಿಂಗ್ ಇನ್ಫ್ಲೇಷನರಿ ಕಂಡೀಷನ್ signify that they are moving towards full employment. In a country like India, we can witness inflation and unemployment existing side by side. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಭಾರತ. ಇಲ್ಲಿ ಒಂದು ಕಡೆ ಹಣದುಬ್ಬರ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ನಿರುದ್ಯೋಗನೂ ಅಸ್ತಿತ್ವದಲ್ಲಿ ಇರುತ್ತೆ. ಹಾಗಾಗಿ ಒಂದಾದರ ನಂತರ ಆದರೆ ನಿರುದ್ಯೋಗ ಒಂದು ಕಡೆ, ಇನ್ನೊಂದು ಕಡೆ ನಿರುದ್ಯೋಗ ಉಂಟಾಗುತ್ತೆ, ಅದರ ನಂತರ ಹಣದುಬ್ಬರ ಉಂಟಾಗುತ್ತೆ, ಹಣದುಬ್ಬರಕ್ಕೆ ನಿರುದ್ಯೋಗ, ಹಣದುಬ್ಬರ, ಇದು ಒಂದಾದ ನಂತರ ಒಂದು ನಿರಂತರವಾಗಿ ಭಾರತದಲ್ಲಿ ಉಂಟಾಗೋದನ್ನು ನಾವು ನೋಡಬಹುದು ಅಂತ. ಇದಿಷ್ಟು ಕೇನ್ಸ್ರವರ ಒಂದು ಅಭಿಪ್ರಾಯ.
ಇನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಫ್ಲೇಷನ್ ಅಂತ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಇನ್ಫ್ಲೇಷನ್ ಅಂತಂದರೆ ಇಲ್ಲಿ ಫಾಲೋ ಹಣದುಬ್ಬರದ ಲಕ್ಷಣಗಳು ಅಂತ ಕರಿತೀವಿ. ಫೀಚರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಇಲ್ಲಿ ಹಣದುಬ್ಬರ ಕೆಲವು ವಿಶಿಷ್ಟ ಕಾರಣಗಳನ್ನು ಅಥವಾ ಲಕ್ಷಣಗಳನ್ನು ಹೊಂದಿದೆ. ಅವುಗಳು ಯಾವುದಪ್ಪ ಅಂದರೆ ಫಾಲೋಯಿಂಗ್ ಆರ್ ದ ಮೇನ್ ಫೀಚರ್ಸ್ ಆಫ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಈಸ್ ಆಲ್ವೇಸ್ ಅಕಂಪೈನ್ಡ್ ಬೈ ಎ ರೈಸ್ ಇನ್ ದ ಪ್ರೈಸ್ ಲೆವೆಲ್. ಇದು ಯಾವಾಗಲೂ ನಿರಂತರವಾಗಿ ಬೆಲೆ ಏರಿಕೆಗೆ ಕಾರಣ ಆಗಿರುತ್ತೆ. ಬೆಲೆಗಳು ನಿರಂತರವಾಗಿ ಏರ್ತಾ ಇರ್ತವೆ. ಇಟ್ ಈಸ್ ಎ ಪ್ರೋಸೆಸ್ ಆಫ್ ಅನ್ಇಂಟರ್ಪ್ರಿಟೆಡ್ ಇನ್ಕ್ರೀಸ್ ಇನ್ ಪ್ರೈಸಸ್. ಇದು ಎಂತಹ ಒಂದು ಪರಿಸ್ಥಿತಿ ಅಂತಂದರೆ ಒಂದು ಹಣದ ಬೆಲೆಗಳು ಒಟ್ಟು ಪೂರೈಕೆಯಲ್ಲಿ ಅದರಲ್ಲಿ ಬೆಲೆಗಳು ನಿರಂತರವಾಗಿ ಏರುತ್ತಿರುವಂತಹ ಒಂದು ಸ್ಥಿತಿ. ಇಲ್ಲಿ ಯಾರೂ ಸಹ ಅದನ್ನು ಇಂಟರ್ಪ್ರಿಟ್ ಮಾಡೋಕ್ಕಾಗಲ್ಲ. ಆ ರೀತಿಯಲ್ಲಿ ಬೆಲೆಗಳು ನಿರಂತರವಾಗಿ ಹೆಚ್ಚಾಗ್ತಾ ಇರುತ್ತವಂತಹ ಒಂದು ಪರಿಸ್ಥಿತಿ. ಸೆಕೆಂಡ್ ಒನ್, ಇನ್ಫ್ಲೇಷನ್ ಇಸ್ ಎ ಮಾನಿಟರಿ ಫಿನೋಮಿನಾ. ಈ ಹಣದುಬ್ಬರ ಅನ್ನುವಂಥದ್ದೇನು ಒಂದು ಹಣ ಸಂಬಂಧಿಯಾದಂತಹ ಒಂದು ಕ್ರಮ. ಇದು ಹಣ ಸಂಬಂಧಿ ವಿದ್ಯಮಾನ ಆಗಿರುತ್ತೆ ಅಥವಾ ಅನ್ನುವಂತಹದ್ದು. ಇದು ಮಾನಿಟರಿ ಫಿನೋಮಿನಾ ಆ್ಯಂಡ್ ಇಟ್ ಈಸ್ ಎ ಜನರಲಿ ಕಾಸ್ಡ್ ಬೈ ಎಕ್ಸೆಸಿವ್ ಮನಿ ಸಪ್ಲೈ. ಇದಕ್ಕೆ ಕಾರಣ ಏನಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಪ್ರಮಾಣ ಅತ್ಯಂತ ಹೆಚ್ಚಳ ಆಗಿರುವಂಥದ್ದು, ಎಕ್ಸೆಸಿವ್ ಮನಿ ಸಪ್ಲೈ. ಇದು ಎರಡನೇದು. ಅಂದರೆ ಹಣದ ಬರಕ್ಕೆ ಕಾರಣ ಏನಪ್ಪ ಅಂದರೆ ಇದು ಹಣ ಸಂಬಂಧಿ ಒಂದು ವಿದ್ಯಮಾನ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಜನರಲಿ ಕಾಸ್ಡ್ ಬೈ ಎಕ್ಸೆಸಿವ್ ಮನಿ ಸಪ್ಲೈ. ಆರ್ಥಿಕ ವ್ಯವಸ್ಥೆಯಲ್ಲಿ ಅತಿಯಾದಂತಹ ಒಂದು ಹಣ ಅನ್ನುವಂಥದ್ದು, ಹಣದ ಪೂರೈಕೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದುಬ್ಬರ ಸೃಷ್ಟಿಯಾಗುತ್ತೆ. ಮೂರನೇದು, ಇನ್ಫ್ಲೇಷನ್ ಈಸ್ ಎಸೆನ್ಷಿಯಲಿ ಆನ್ ಎಕನಾಮಿಕ್ ಫಿನೋಮಿನಾ. ಇದು ಒಂದು ಆರ್ಥಿಕ ವಿದ್ಯಮಾನ. ವಿಶೇಷವಾಗಿ ಹಣದುಬ್ಬರ ಅನ್ನುವಂಥದ್ದು ಒಂದು ಆರ್ಥಿಕ ವಿದ್ಯಮಾನ ಆಗುತ್ತೆ. ಆಸ್ ಇಟ್ ಒರಿಜಿನೇಟ್ಸ್ ಇನ್ ದ ಎಕನಾಮಿಕ್ ಸಿಸ್ಟಮ್. ಇದು ಆರ್ಥಿಕ ಪದ್ಧತಿಯ ಒಂದು ಲಕ್ಷಣ ಆಗಿರುತ್ತೆ ಅಥವಾ ಮೂಲ ಆಗಿರುತ್ತೆ. ಇಟ್ ಈಸ್ ದ ರಿಸಲ್ಟ್ ಆಫ್ ಆ್ಯಕ್ಷನ್ ಆ್ಯಂಡ್ ಇಂಟರಾಕ್ಷನ್ ಆಫ್ ಎಕನಾಮಿಕ್ ಫೋರ್ಸಸ್. ಇದರ ಒಂದು ಫಲಿತಗಳು ಆರ್ಥಿಕ ವ್ಯವಸ್ಥೆಯ ಮೇಲೆ ಕಾರಣ ಪರಿಣಾಮಗಳೆರಡನ್ನೂ ಸಹ, ಆಕ್ಷನ್ ಕ್ರಿಯೆಗಳನ್ನು ಮತ್ತು ಇಂಟರಾಕ್ಷನ್ ಅದರ ಒಂದು ಪ್ರಕ್ರಿಯೆಗಳನ್ನು ಆರ್ಥಿಕ ಒಂದು ಅಂಶಗಳ ಮೇಲೆ ಬೀರುತ್ತೆ. ಹಣದುಬ್ಬರ ಅನ್ನುವಂಥದ್ದು ಆರ್ಥಿಕ ವ್ಯವಸ್ಥೆಯ ಮೇಲೆ ಹಣದುಬ್ಬರದ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳೆರಡೂ ಸಹ ಸೃಷ್ಟಿಯಾಗ್ತವೆ. ಹಾಗಾಗಿ ಇನ್ಫ್ಲೇಷನ್ ಇಸ್ ಎಸೆನ್ಷಿಯಲ್ ಆನ್ ಎಕನಾಮಿ. ಇದು ಸಂಪೂರ್ಣವಾಗಿ ಆದ್ದರಿಂದ ಆರ್ಥಿಕ ವಿದ್ಯಮಾನ ಆಗಿರುತ್ತೆ ಹಣದುಬ್ಬರ ಅನ್ನುವಂಥದ್ದು. ಫೋರ್ತ್ ಒನ್, ಇನ್ಫ್ಲೇಷನ್ ಇಸ್ ಡೈನಮಿಕ್ ಪ್ರೊಸೆಸ್. ಇದು ಚಲನಾತ್ಮಕವಾದಂತಹ ಒಂದು ಪ್ರಕ್ರಿಯೆ. ಎಸ್ ಅಬ್ಸರ್ವ್ಡ್ ಓವರ್ ದ ಲಾಂಗ್ ಪೀರಿಯಡ್. ಸತ್ಯ, ಇನ್ಫ್ಲೇಷನ್ ಇಸ್ ಎ ಡೈನಾಮಿಕ್ ಪ್ರೊಸೆಸ್ ಎಸ್ ಅಬ್ಸರ್ವ್ಡ್ ಓವರ್ ದ ಲಾಂಗ್ ಪೀರಿಯಡ್. ಇದು ಒಂದು ಚಲನಾತ್ಮಕವಾದಂತಹ ಒಂದು ವಿಧಾನ. ಅಬ್ಸರ್ವ್ ಓವರ್ ದ ಲಾಂಗ್ ಪೀರಿಯಡ್ ಅಂದರೆ ದೀರ್ಘಾವಧಿಯಲ್ಲಿ ಇದನ್ನು ಅಬ್ಸರ್ವ್ ಮಾಡಿದ್ರೆ ನಾವು ಇದು ಒಂದು ಚಲನಾತ್ಮಕವಾದಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಅಂದರೆ ಇವತ್ತಿಗೆ ಸ್ಟಾರ್ಟ್ ಆಗಿ ನಾಳೆ ಮುಗಿದೋಗೋದಂತಹ ಒಂದು ಪ್ರಕ್ರಿಯೆ ಅಲ್ಲ ಇದು. ಇದನ್ನು ನಾವು ಕಂಟ್ರೋಲಿಗೆ ತರಲಿಕ್ಕೆ ತುಂಬ ದಿವಸಗಳು ಬೇಕಾಗುತ್ತೆ. ಹಾಗಾಗಿ ಹಣದುಬ್ಬರ ಅನ್ನುವಂಥದ್ದು ಒಂದು ದೀರ್ಘಾವಧಿಯ ವಿಶ್ಲೇಷಣೆ ಅಂತ. ಎ ಸೈಕ್ಲಿಕಲ್ ಮೂಮೆಂಟ್ ಆಫ್ ಪ್ರೈಸಸ್ ಇಸ್ ನಾಟ್ ಇನ್ಫ್ಲೇಷನ್. ಎ ಸೈಕ್ಲಿಕಲ್ ಮೂಮೆಂಟ್ ಆಫ್ ಪ್ರೈಸಸ್ ಇಸ್ ನಾಟ್ ಇನ್ಫ್ಲೇಷನ್. ಇವ್ರು ಹೇಳ್ತಾ ಇದ್ದಾರೆ ಏನು ಸೈಕ್ಲಿಕಲ್ ಮೂಮೆಂಟ್ ಅನ್ನುವಂಥದ್ದು. ಸೈಕ್ಲಿಕಲ್ ಮೀನ್ಸ್ ಚಕ್ರಗಳ ರೂಪದಲ್ಲಿ ಮುಂದುವರಿತಿರುವಂತಹ ಈ ಒಂದು ಅಂಶಗಳು. ಟು ಪ್ರೈಸಸ್ ಇಸ್ ನಾಟ್ ಇನ್ಫ್ಲೇಷನ್. ಬೆಲೆಗಳ ಒಂದು ಚಲನೆ ಏನು ಬದಲಾವಣೆಗಳು ಉಳ್ಳುತ್ತೋ ಈ ಒಂದು ಬೆಲೆಯಲ್ಲಾಗುವಂತಹ ಬದಲಾವಣೆಗಳು ಏನನ್ನು ಹಣದುಬ್ಬರ ಅಂತ ಹೇಳೋಕ್ಕಾಗಲ್ಲ ನಾವು. ಎ ಸೈಕ್ಲಿಕಲ್ ಮೂಮೆಂಟ್ ಆಫ್ ಪ್ರೈಸಸ್ ಇಸ್ ನಾಟ್ ಇನ್ಫ್ಲೇಷನ್. ಅದು ಹಣದ ವಿದ್ಯಮಾನ ಆಗಿರುತ್ತೆ. ಇಲ್ಲಿ ಪೂರ್ಣೋದ್ಯೋಗದ ನಂತರ ಅದು ಸಂಭವಿಸುತ್ತೆ ಅಂತ ಹೇಳ್ತೀವಿ. ಅಂದರೆ ಹಣದ ಪೂರೈಕೆ ಹೆಚ್ಚಾದ ಕಾರಣದಿಂದ ಸರಕು ಸೇವೆಗಳ ಬೆಲೆಗಳು ಏರ್ತಿರ್ತವೆ. ಇದು ಒಂದು ದೀರ್ಘಕಾಲೀನ ವಿದ್ಯಮಾನ, ಲಾಂಗ್ ಪೀರಿಯಡ್ ಪ್ರೊಸೆಸ್. ಎ ಸೈಕ್ಲಿಕಲ್ ಮೂವ್ಮೆಂಟ್ ಆಫ್ ಪ್ರೈಸಸ್ ಇಸ್ ನಾಟ್ ಇನ್ಫ್ಲೇಷನ್. ಇದು ಅಂದರೆ ಆ ಬೆಲೆಗಳಲ್ಲಿ ಏರಿಳಿತಗಳಾಗುವಂತಹದ್ದು ಸಹಜ, ಆದರೆ ಅದನ್ನು ನಾವು ಹಣದುಬ್ಬರ ಅಂತ ಕರೆಯೋದಿಲ್ಲ. ಪ್ಯೂರ್ ಇನ್ಫ್ಲೇಷನ್ ಸ್ಟಾರ್ಟ್ಸ್ ಆಫ್ಟರ್ ಫುಲ್ ಎಂಪ್ಲಾಯ್ಮೆಂಟ್. ಈ ಪ್ಯೂರ್ ಇನ್ಫ್ಲೇಷನ್ ಅಂದರೆ ನಿಜವಾದಂತಹ ಅಥವಾ ಶುದ್ಧವಾದಂತಹ ಹಣದುಬ್ಬರ ಪ್ರಾರಂಭ ಆಗೋದು ಯಾವುದಪ್ಪ ಅಂದರೆ ಪೂರ್ಣೋದ್ಯೋಗ ಸಂಭವಿಸಿದ ನಂತರ. ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಶುದ್ಧ ಹಣದುಬ್ಬರ ಅಂತ ಪ್ರಾರಂಭ ಆಗೋದು ಯಾವುದಾಗಪ್ಪ ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಪೂರ್ಣೋದ್ಯೋಗ ಸ್ಥಾಪನೆ ಆದ ನಂತರ ಇನ್ನೂ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗ್ತಾ ಇದ್ದರೆ ಅದನ್ನು ನಾವೆಂತ ಕರಿತೀವಿ, ಹಣದುಬ್ಬರ ಅಥವಾ ಶುದ್ಧ ಹಣದುಬ್ಬರ ಅಂತ ಕರಿತೀವಿ. ಇನ್ಫ್ಲೇಷನ್ ಮೇ ಬಿ ಡಿಮ್ಯಾಂಡ್ ಫುಲ್ ಆರ್ ಕಾಸ್ಟ್ ಪುಷ್.
ಈ ಹಣದುಬ್ಬರ ಅನ್ನುವಂಥದ್ದು 2 ರೀಸನ್ಗಳಿಂದ ಆಗ್ಬೋದು. ಮೇ ಬಿ ಡಿಮ್ಯಾಂಡ್ಫುಲ್ ಆರ್ ಕಾಸ್ಟ್ ಪುಷ್. 2 ಲಕ್ಷಣ ಅಂದರೆ ಬೇಡಿಕೆ ಸೆಳೆತದಿಂದ ಆಗಿರ್ಬೋದು ಅಥವಾ ವೆಚ್ಚ ತಳ್ಳಿಕೆಯಿಂದ ಆಗಿರಬಹುದು. ಈ 2 ಲಕ್ಷಣಗಳನ್ನು ಅದು ಹೊಂದಿರುತ್ತೆ. ವೆಚ್ಚ ತಳಿಕೆ ಹಣದುಬ್ಬರ ಆಗಿರುತ್ತೆ, ಇಲ್ಲ ಬೇಡಿಕೆ ಸೆಳೆತದ ಹಣದುಬ್ಬರ ಆಗಿರುತ್ತೆ. ಇನ್ಫ್ಲೇಷನ್ ಮೇ ಬಿ ಡಿಮ್ಯಾಂಡ್ಫುಲ್ ಆರ್ ಕಾಸ್ಟ್ ಪುಷ್. ಎಕ್ಸೆಸ್ ಡಿಮ್ಯಾಂಡ್ ಇನ್ ರಿಲೇಷನ್ ಟು ಸಪ್ಲೈ ಆಫ್ ಎವ್ರಿಥಿಂಗ್ ಇಸ್ ದ ಎಸೆನ್ಸ್ ಆಫ್ ಇನ್ಫ್ಲೇಷನ್. ಎಕ್ಸೆಸ್ ಡಿಮ್ಯಾಂಡ್ ಎಲ್ಲಿ ಬೇಡಿಕೆ ಹೆಚ್ಚಾಗಿರುತ್ತೋ ಇನ್ ರಿಲೇಷನ್ ಟು ದ ಸಪ್ಲೈ ಆಫ್ ಎವ್ರಿಥಿಂಗ್ ಇಸ್ ದ ಎಸೆನ್ಸ್ ಆಫ್ ಇನ್ಫ್ಲೇಷನ್. ಎಲ್ಲಿ ಬೇಡಿಕೆ ಹೆಚ್ಚಾಗಿದ್ದು ಪೂರೈಕೆ ಹೆಚ್ಚಾಗಿರುತ್ತೋ ಪೂರೈಕೆಗೆ ಅದು ಹೊಂದೋಲಿಕೆ ಎವ್ರಿಥಿಂಗ್ ಇಸ್ ಎಸೆನ್ಸ್ ಆಫ್ ಇನ್ಫ್ಲೇಷನ್. ಇವೆಲ್ಲವೂ ಅಂದರೆ ಬೇಡಿಕೆ ಹೆಚ್ಚಳ ಅನ್ನುವಂಥದ್ದು, ಹಣದ ಪೂರೈಕೆ ಹೆಚ್ಚಳ ಅನ್ನುವಂಥದ್ದು ಯಾವುದಕ್ಕೆ ಕಾರಣ ಆಗುತ್ತೆ? ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುವಂಥದ್ದು ಮತ್ತು ಹಣದ ಪೂರೈಕೆ ಹೆಚ್ಚಳ ಆಗುವಂಥದ್ದು ಹಣದುಬ್ಬರಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಆಗುತ್ತೆ ಅನ್ನುವಂಥದ್ದು. ಇದಿಷ್ಟು ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಫ್ಲೇಷನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.